ಸೋರ್ತಾ ಉಂಟು, ಕಷ್ಟ ಆಗಿದೆ ಅಂತ. ಮತ್ತು ನಾವು ಗಂಗಾಧರ್ ನೋಡ್ಲಿಕ್ಕೆ ಬಂದೆವು, ಮತ್ತು ದಿನೇಶ್ ಬಂದಿದ್ದೆವು. ಇದು ಹೊಂಡ ಆಗಿತ್ತು, ರಸ್ತೆಯಿಂದ 4-5 ಫೀಟ್ ಆಳ ಇತ್ತು. ಇದನ್ನು ಹೇಗೆ ಮಾಡೋದು ನಮ್ಗೆ ಗೊತ್ತಿರಲಿಲ್ಲ ಆಗ. ಅದಕ್ಕೆ ಅದರ ಒಂದು ಭಾಗ ಅಲ್ಲಿ ಉಂಟು ನೋಡಿ, ಆ ಮನೆಯಲ್ಲಿ ಅವರಿಗೆ ಇದನ್ನು ತುಂಡು ಮಾಡಿ ಈಗ 6-7 ತಿಂಗಳು ಅಲ್ಲಿದ್ದರು. ಸೊ ಮಾಡಲಿಕ್ಕೆ ಸಂಕಲ್ಪಿಸಿದೆವು. ದಾನಿಗಳು ನಮಗೆ ಯಾರನ್ನು ಮಾಡೋದು ಅಂತ ಗೊತ್ತಿರಲಿಲ್ಲ, ಆದರೆ ಶುರು ಮಾಡುವಂತೇಳಿ ಗಂಗಾಧರ್ ಶುರು ಮಾಡಿದರು. ಶುರು ಮಾಡಿ 15-20 ದಿವಸ ಆಯಿತು. ಪಂಚಾಂಗ ಆಯ್ತು ಹೇಳಿದ್ರು, ಇವರು ಬಿಲ್ ಬರಲಿಲ್ಲ. ಏನು ಅಂತ ಕೇಳಿದಾಗ ಇಲ್ಲ ಮತ್ತೆ ಕೊಡ್ತೇನೆ ಅಲ್ಲ ಹೇಳಿ ಇಲ್ಲ, ನಾವು ನೆಫ್ಟ್ ಮಾಡೋದು ಎಲ್ಲರಿಗೂ, ಮೇಸ್ತ್ರಿಗಳಿಗೆ, ಆಚಾರ್ಯಗಳಿಗೆಲ್ಲ ಹಿಂದೆಲ್ಲ ಹಾಗೆ ಮಾಡ್ತಾ ಬಂದದ್ದು. ಕಡೆಗೆ ನಾನೇ ಮಾಡೋದು ಅಂತ ಹೇಳಿದ್ರು. ನಾನು ಇದು ಮಾಡಿದೆ, ನೀವು ಈಗಾಗಲೇ ಸಾಕಷ್ಟು ಕೊಟ್ಟಿದ್ದೀರಿ, ಅವ್ರು ಕೊಟ್ಟದಷ್ಟು ನಿಮ್ಗೆ ಹೇಳೋದಿಲ್ಲ ಸರ್, ನಾವು ಮಾಡಿದ್ದೀರಿ, ಬೇಡ ಇಲ್ಲ ನಾನು ಸಂಕಲ್ಪ ಮಾಡಿದ್ದೇನೆ, ನನ್ನ ಉಳಿಕೆ ಒಂದು ಭಾಗವನ್ನು ಕೊಡುವುದು ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಈ ಮನೆ 4-5 ತಿಂಗಳಲ್ಲಿ ಪೂರ್ತಿ ಆಯಿತು. ನಾನು ಸುಮಾರು 10-12 ವರ್ಷಗಳಿಂದ ಪ್ರತಿ ವರ್ಷ 70-80, ಕೆಲವು ವರ್ಷ 100ಕ್ಕೂ ಮಿಕ್ಕಿ ಮನೆಯನ್ನು ಭೇಟಿ ನೀಡಿದ್ದೇನೆ. ಹೀಗೆ ಭೇಟಿ ನೀಡ್ತಾ ಬರುವಾಗ ಕೆಲವು ವಿದ್ಯಾರ್ಥಿಗಳ ಮನೆಯ ಸ್ಥಿತಿ ಕಂಡು ತುಂಬ ನೊಂದುಕೊಂಡೆ. ಅಂದರೆ ಮನೆಯ ಇವತ್ತೋ ನಾಳೆ ಬೀಳುವ ಸ್ಥಿತಿಯಲ್ಲಿ ಇರುವಂಥ ಮನೆಯಲ್ಲಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಕಲಿಯುತ್ತಿದ್ದುದು, ನಾನೇನಾದರೂ ಮಾಡಬೇಕು ಅಂಥೇಳಿ ಯೋಚಿಸ್ತಾ ಗಳಿಸಿದ್ದಲ್ಲಿ ಒಂದಂಶವನ್ನು ಯಾಕೆ ನಾನು ಒಬ್ಬ ಬಡ ವಿದ್ಯಾರ್ಥಿಯ ಮನೆ ಕಟ್ಟಿ ಅದರಿಂದ ನಾನು ಧನ್ಯತೆಯನ್ನು ಪಡೆಯಬಾರ್ದು ಅಂತ ಎಣಿಸಿ ಶಂಕರನಾರಾಯಣದಲ್ಲಿ ಪ್ರಥಮವಾಗಿ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟೆ ಒಬ್ಬ ವಿದ್ಯಾರ್ಥಿಗೆ. ಆನಂತರ ರಟ್ಟಾಡಿಯಲ್ಲಿ ಒಂದು ಹುಡುಗಿಗೆ ಮನೆಯನ್ನು ಕಟ್ಟಿಸಿಕೊಟ್ಟೆ. ಇದೀಗ ನಂದು ನಾನೇ ಸ್ವಂತ ಪ್ರಾಯೋಜಕತ್ವ ವಹಿಸಿಕೊಂಡು 3ನೇ ಮನೆ ಇದು. ಇನ್ನು ನಮ್ಮ ಹಳೆ ಮನೆ ಬಗ್ಗೆ ಹೇಳೋದಾದರೆ, ನಮ್ಮ ಹಳೆ ಮನೆ ಅಂತಂದರೆ ಅದು ಹೇಳಲಿಕ್ಕೆ ಮಾತ್ರ ಮನೆ, ಅದ್ರಲ್ಲಿ ವಾಸಿಸೋದಕ್ಕೂ ಎಷ್ಟು ಕಷ್ಟ ಆಗ್ತಿದ್ದಂದರೆ ಅದು ನಮ್ಗೆ ಮಾತ್ರ ಗೊತ್ತಿತ್ತು. ನಮ್ಮ ಮನೇಲಿ ಪರಿಸ್ಥಿತಿ ಪಕಾಸೆ ಎಲ್ಲ ಹೋಯಿ, ಹಂಚು, ರೀಪು ಎಲ್ಲ ಸಹ ಹೋಯ್ದಿತ್ತು. ಅದು ಎಷ್ಟೊತ್ತಿಗೆ ನಮ್ಮ ಮೈ ಮೇಲೆ ಬೀಳುತ್ತಂತ ಸಹ ಗೊತ್ತಿಲ್ಲ ಇದ್ದಿತ್ತು. ತುಂಬ ಹೆದರಿಕೆಯಲ್ಲಿ ನಾವು ಬದುಕ್ತಿದ್ದಿತ್ತು ಹೇಳಲಿಕ್ಕೆ ಹೋದರೆ. ಅಷ್ಟೊತ್ತಿಗೆ ನಾನು ಒಂದ್ಸಲ ಮುರಳಿ ಸರಿಗೆ ಕಾಲ್ ಮಾಡಿದ್ದೆ, ಸರ್ ಹೀಗಿತ್ತು ಸರ್, ಈ ರೀತಿ ಇತ್ತು ನಮ್ಮ ಪರಿಸ್ಥಿತಿ ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ಸರ್ ಹೇಳಿದ್ರು, ನಾನು 1 ವಾರದೊಳಗೆ ನಾನು ಮತ್ತು ಗಂಗಾಧರ್ ಸರ್ ನಿಮ್ಮ ಮನೆಗೆ ಬರುತ್ತೋ, ನಿಮ್ಮ ಮನೆ ಪರಿಸ್ಥಿತಿ ಹೇಗಂತ ನೋಡುತ್ತಂತ ಹೇಳಿದ್ರು. ಅದಾದ 1 ವಾರದಲ್ಲೇ ಸರ್ ಮುರಳಿ ಸರ್ ಹೆಂಡತಿ ಅವರು ಮತ್ತು ಗಂಗಾಧರ್ ಸರ್ ಮತ್ತು ದಿನೇಶ್ ಸರ್ ಆ್ಯಂಡ್ ಮತ್ತು ನಾರಾಯಣ್ ಹೆಗ್ಡೆ ಸರ್ ಎಲ್ಲ ಬಂದಿದ್ದರು. ನಮ್ಮ ಮನೆ ಎಲ್ಲ ಸಹ ಸರಿ ಮಾಡಿ ನೋಡಿದ್ರು. ಕಡೆಗೆ ಹೇಳಿದ್ರು, ಸರ್ ನಾವು ಮನೆ ಮಾಡಿ ಕೊಡುತ್ತೆ ಅಂತ ಹೇಳಿದರು. ಹೊಸ ಮನೆ ಬಗ್ಗೆ ಹೇಳೋದಾದರೆ, ನಾನಾಗಲಿ ನನ್ನ ಅಮ್ಮ ಆಗಲಿ ನಾವು ಕನ್ಸಲ್ಲಿ ಸಹ ಅಂದ್ಕೊಂಡಿರಲಿಲ್ಲ ಇಷ್ಟು ಒಳ್ಳೆ ಮನೆಯಲ್ಲಿ ನಾವು ಮುಂದಿರುತ್ತಂತ. ಅದಕ್ಕಾಗಿ ನಾನು ನನ್ನಮ್ಮ, ನಮ್ಮ ಇಡೀ ಫ್ಯಾಮಿಲಿ, ನಮ್ಮ ಗಂಗಾಧರ್ ಸರ್ ಫ್ಯಾಮಿಲಿಗೆ ಋಣಿಯಾಗಿರುತ್ತಂತ ಹೇಳೋದಕ್ಕೆ ಇಷ್ಟಪಡ್ತೆ. ಈ ಮನೆ ಕಂಡು ನಾನು ರಿಯಲಿ ಐ ಮೆಸ್ಮರೈಸ್ಡ್ ಆ್ಯಂಡ್ ಇಟ್ ಈಸ್ ಎ ಮಾರ್ವೆಲಸ್ ಜಾಬ್ ಸರ್, ಆ್ಯಂಡ್ ಇಟ್ ಈಸ್ ಇಂಪಾಸಿಬಲ್ ಆ್ಯಂಡ್ ಕ್ವಾಲಿಟಿ ಆಫ್ ವರ್ಕ್ ಈಸ್ ಆಲ್ಸೋ ಸೂಪರ್ಬ್. ನೀವು ಈ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಸರ್. ಇಟ್ ಈಸ್ ಎ ಗ್ರೇಟ್ ಸರ್ವಿಸ್ ಟು ದಿ ಹ್ಯೂಮನ್ ಬೀಯಿಂಗ್. ಮನುಷ್ಯನಿಗೆ ಸೆಕ್ಯೂರಿಟಿ ಬರುವುದು ಯಾವಾಗ ಅಂದರೆ, ಅವನಿಗೆ ಒಂದು ಮನೆ ಬಂದಾವಾಗ ಮೊದಲು ತಲೆ ಮೇಲೊಂದು ಸೂರು, ಅದಿದ್ದವಾಗ ಕಾನ್ಫಿಡೆನ್ಸ್ ಬರ್ತದೆ, ಕರೇಜ್ ಬರ್ತದೆ. ಕರೇಜ್ ಬಂದಾವಾಗ ಕೆಲಸ ಮಾಡಲಿಕ್ಕೆ ಅವನಿಗೆ ಒಂದು ಇದು ಧೈರ್ಯ ಬರ್ತದೆ. ಕೆಲಸ ಏನು ಇಲ್ಲದೆ ಪ್ರತಿದಿನ ನೀವು ಯೋಚನೆ, ನನಗೆ ಮನೆ ಇಲ್ಲ, ಅದಿಲ್ಲ, ಇದಿಲ್ಲ. ದಿಸ್ ಈಸ್ ಎ ಕಾನ್ಫಿಡೆನ್ಸ್ ಬಿಲ್ಡಿಂಗ್. ಈ ಸಣ್ಣ ಮಕ್ಕಳು ನೋಡಿ, ಯು ಹ್ಯಾವ್ ಗಿವನ್ ಎ ಗ್ರೇಟ್ ಕಾನ್ಫಿಡೆನ್ಸ್ ಸರ್. ಅವ್ರು ಮಾತಾಡುವಂಥ ಇದ್ದರೆ ಈಗ ನಾವು ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ, ವೇ ಆಫ್ ವರ್ಕಿಂಗ್ ಚೇಂಜ್ ಆಗುತ್ತೆ. ನಾನು ಮಾಡಬೇಕು, ಐ ಹ್ಯಾವ್ ಟು ಅಚೀವ್ ಅಂತ. ಈ ಒಕೇಜನ್ನಲ್ಲಿ ನಾನೇನು ಹೆಚ್ಚು ಹೇಳಲಿಕ್ಕಿಲ್ಲ. ಮುರಳಿಯವರೇ, ನನ್ನ ಸೈಡಿಂದ 5 ಮನೆ ತಗೊಳ್ಳಿ, ಇಂಥ ಡಿಸರ್ವಿಂಗ್ ಪೀಪಲಿಗೆ ತಾವು ಹೆಲ್ಪ್ ಮಾಡಿ ಅಂತ ನಾನು ಈ ಮೂಲಕ ಹೇಳ್ತೇನೆ. ನಾನು ಬೆಳಕಿಗೆ ಬರಲಿಕ್ಕೆ ನನ್ನ ವೈದ್ಯಕೀಯ ವೃತ್ತಿ, ನಾವು ಯಾವತ್ತೂ ಸುಖ ಸಂತೋಷದಲ್ಲಿ ವೃತ್ತಿಯಲ್ಲಿ ಸಂತೋಷಪಟ್ಟವರಲ್ವೇ ಇಲ್ಲ. ಬೆಳಗಿಂದ ಸಾಯಂಕಾಲದವರೆಗೆ ಹಾಗಾಯಿತು, ಈಗ ಸರ್ 40 ಸಲ ಭೇದಿ ಆಯಿತು, ಕೈ ತುಂಬಿಗೆ ತೊಳಿಲಿಕ್ಕೆ ಆಗಲಿಲ್ಲ. ಸಾಯಂಕಾಲಕ್ಕಾಗ ನಮಗೆ ಸಾಕಾಗ್ತದೆ, ಏನಾದರೂ ಬೇಕಾಗಲ್ಲ ಪರ್ಯಾಯ ಮನಸ್ಸಿನ ಸಂತೋಷಕ್ಕೆ ಅಂತ ಯಕ್ಷಗಾನಕ್ಕೆ ಸೇರಿಕೊಂಡೆ. ಯಕ್ಷಗಾನ ಮುಖೇನ ಮುರಳಿಯವರ ಪರಿಚಯ ಆಯಿತು. ಆಮೇಲೆ ನಿನ್ನೆ ಕೂಡ ಶಶಿಕಾಂತ್ ಶೆಟ್ಟಿಯವರಿಗೆ ಬಂದ ಕೂಡಲೇ ನಾನು ಫೋಟೋ ಕಳಿಸಿದೆ. ಮುರಳಿ ಅಷ್ಟು ಬೇಗ ಹಾಗೆ ಸಿಗ್ತೀವಿ ಅಂದರೆ ನಮ್ಮ ಸಂಪರ್ಕ ಆ ರೀತಿಯಲ್ಲಿ ಉಂಟು. ಆದರೆ ಎಷ್ಟು ಮಟ್ಟಿಗೆ ನಾನು ಉಪಕಾರಕ್ಕೆ ಬೀಳ್ತೇನೋ ಗೊತ್ತಿಲ್ಲ. ನಾನು ಕೂಡ ಇವತ್ತೊಂದು ಸಣ್ಣ ಭಾಷೆ ಕೊಟ್ಟು ಹೋಗ್ತೇನೆ. ಮುಂದಿನ ಸಂದರ್ಭದಲ್ಲಿ ಒಂದು ಮನದ ವ್ಯವಸ್ಥೆ ನಾನು ನೋಡಿಕೊಳ್ತೇನೆ. 7ನೇದ್ದು
ಆ್ಯಂಡ್ ನೀವು ಮಾಡ್ತಾ ಇರೋದು ನನಗೆ ಭಾಳ ಭಾಳ ಐ ಆಮ್ ರಿಯಲಿ ಪಝಲ್ಡ್ ದಟ್ ಈ ಪ್ರಪಂಚದಲ್ಲಿ ಈ ಕಾಲದಲ್ಲೂ ನಿಮ್ಮಂಥವ್ರು ಇದ್ದಾರಾ ಅಂತ ನನಗೆ ಭಾಳ ಭಾಳ ಹೆಮ್ಮೆ ಆಗಿದೆ ನನಗೆ. ಓಕೆ, ಸೊ ನನ್ನಿಂದ ಏನಾಗುತ್ತೆ ಅಂದರೆ ನಾನು ಹೇಳೋದು, ನನ್ನಿಂದ ಒಂದು ಮನೆಯಾದರೂ ನೀವು ಮಾಡಿ, ಇದು ಯೂಸ್ ಆಗೋವರಿಗೆ ಅಟ್ಲೀಸ್ಟ್ ಒಂದು ಮನೆಯಾದರೂ ನನ್ನ ಕಡೆಯಿಂದ ಮಾಡಿಸಿ, ಸೊ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.